ಇಲ್ಲೊಬ್ಬ ವ್ಯಕ್ತಿ ತನಗೆ ಸಿಕ್ಕಿದ್ದಂತಹ ಚಿನ್ನ ಮತ್ತು ಬೆಳ್ಳಿಯನ್ನ ಹಿಂತಿರುಗಿಸಿ ಮಾನವೀಯತೆಯನ್ನ ಮೆರೆದಿದ್ದಾರೆ. ಲಕ್ಷಾಂತರ ಮೌಲ್ಯದ ಚಿನ್ನ ಬೆಳ್ಳಿಯನ್ನ ಹಿಂತಿರುಗಿಸಿರುವ ವ್ಯಕ್ತಿ ಬ್ಯಾಗ್ ವಾಪಸ್ ನೀಡಿ ಮಾನವೀಯತೆ ಮೆರೆದಿರುವ ರಾಘವೇಂದ್ರ. ಇನ್ನು ವಿಜಯನಗರ ಜಿಲ್ಲಾ ಪೊಲೀಸರು ರಾಘವೇಂದ್ರಗೆ ಅಭಿನಂದನೆಯನ್ನ ಕೂಡ ಸಲ್ಲಿಸಿದ್ದಾರೆ. ಹೂವಿನ ಹಡಗಲಿಯ ಮುದುಕಪ್ಪ ಶೇಗಡಿಯವರ ಬ್ಯಾಗ್ ಇದಾಗಿತ್ತು ಅನ್ನೋದರ ಕುರಿತು ಮಾಹಿತಿ ಇರುವಂತದ್ದು. ಅಂದ್ರೆ ಹೂವಿನ ಹಡಗಲಿಯಿಂದ ಹೊಸಪೇಟೆಗೆ ಬಸ್ನಲ್ಲಿ ಮಗನ ಮನೆಗೆ ಮುದುಕಪ್ಪ ಶೇಗಡಿ ಬರ್ತಾ ಇದ್ರಂತೆ. ಇನ್ನು ಹೊಸಪೇಟೆಯ ಚೆಕ್ ಪೋಸ್ಟ್ ಬಳಿ ಇಳಿಯುವಾಗ ಅವರು ಬ್ಯಾಗ್ ಅನ್ನ ಅಲ್ಲೇ ಬಿಟ್ಟು ಬಂದಿದ್ದಾರೆ. ಇನ್ನು ಕೊರಿಯರ್ ತರಲು ಅದೇ ಬಸ್ಗೆ ರಾಘವೇಂದ್ರ ಅನ್ನೋರು ಅಂದ್ರೆ ಇವರು ಬಂದಿದ್ದಾರೆ. ಆಗ ರಾಘವೇಂದ್ರನ ಕೈಗೆ ಬ್ಯಾಗ್ ಕೊಟ್ಟ ಅಪರಿಚಿತ ಪ್ರಯಾಣಿಕ ಅಂದ್ರೆ ಇವ್ರಿಗೆ ಬೇರೆ ಯಾರೋ ಪ್ರಯಾಣಿಕರು ಕೊಟ್ಟಿದ್ದಾರೆ. ಇನ್ನು ರಾಘವೇಂದ್ರ ಬ್ಯಾಗ್ ಅನ್ನ ಹಿಡಿದುಕೊಂಡು ಅಲ್ಲೇ ಅರ್ಧ ಗಂಟೆ ಕಾದಿದ್ದಾರೆ. ಅದಾದ ಮೇಲೆ ಬಸ್ ನಿಲ್ದಾಣದ ಬಳಿ ಯಾರಾದ್ರೂ ಬರ್ತಾರಾ ಅಂತ ಕಾದು ಸುಸ್ತಾಗಿ ಇನ್ನು ಆ ಬ್ಯಾಗ್ ಅನ್ನ ನೋಡಿದಾಗ ಅಲ್ಲಿ ಬಂಗಾರ ಹಾಗೆ ಬೆಳ್ಳಿ ಇದ್ದಿದ್ದನ್ನ ಕಂಡು ಹೊಸಪೇಟೆ ಪಟ್ಟಣ ಪೊಲೀಸ್ ಠಾಣೆಗೆ ಬಂದು ಆ ಬ್ಯಾಗ್ ಅನ್ನ ಒಪ್ಪಿಸಿ ಈ ಮೂಲಕ ಪ್ರಾಮಾಣಿಕತೆಯನ್ನ ಮೆರೆದಿದ್ದಾರೆ. ಈ ಕುರಿತು ಇನ್ನು ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್. ಮಂಜುನಾಥ್, ಲಕ್ಷಾಂತರ ಮೌಲ್ಯದ ಚಿನ್ನ ಬೆಳ್ಳಿ ಇದ್ದಂತಹ ಬ್ಯಾಗ್ ಸಿಕ್ಕಿದ್ರೂ ಕೂಡ ಆ ಬ್ಯಾಗ್ ಅನ್ನ ತಂದು ಪೊಲೀಸರಿಗೆ ಪ್ರಾಮಾಣಿಕವಾಗಿ ಒಪ್ಪಿಸಿ ಮಾನವೀಯತೆಯನ್ನ ಮೆರೆದಿದ್ದಾರೆ ರಾಘವೇಂದ್ರ ಎಂಬುವವರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಮಧುಮಲ, ಏನು ಅಂತ ಹೇಳಿದ್ರೆ ಈ ಪ್ರಾಮಾಣಿಕತೆ ಅನ್ನುವಂಥದ್ದು ಕೆಲವರಲ್ಲಿ ಇರುತ್ತೆ, ಕೆಲವರು ಇರಲ್ಲ. ಯಾಕಂತ ಹೇಳಿದ್ರೆ ಈ ಬೆಳ್ಳಿ ಬಂಗಾರ ಹಣವನ್ನ ನೋಡಿದ ತಕ್ಷಣನೇ ಆಸೆಗೆ ಬೀಳುವಂತಹ ಜನನೇ ಬಹುತೇಕ ಮಂದಿ ಇರ್ತಾರೆ. ಆದ್ರೆ ಇಲ್ಲೊಂದು ಅಂತದ್ದೇ ಘಟನೆ ಅಂದ್ರೆ ಈ ಪ್ರಾಮಾಣಿಕತೆಯನ್ನ ಮೆರೆಸುವಂತಹ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಮಲ್ಪಂಗುಡಿಯ ರಾಘವೇಂದ್ರ ಅಂತಕ್ಕಂಥ ಏನ್ ವ್ಯಕ್ತಿ ಇದ್ದಾನೆ, ಆತ ಉದ್ಧಾರವನ್ನ ಕಳ್ಕೊಂಡಿರ್ತಕ್ಕಂಥ ಹೂವಿನ ಹಡಗಲಿಯಿಂದ ಹೊಸಪೇಟೆಗೆ ಬಸ್ ನಲ್ಲಿ ಮಗನ ಮನೆಗೆ ಬರ್ತಿದ್ದಂತ ಮುದುಗಪ್ಪ ಅವರು ಹೊಸಪೇಟೆಯ ಚೆಕ್ ಪೋಸ್ಟ್ ಬಳಿ ಇಳಿತಾ ಇರ್ತಾರೆ. ಆಗ ಅಚಾನಕ್ ಆಗಿ ಆ ಬ್ಯಾಗ್ ಅನ್ನ ಬಿಟ್ಟು ಹೋಗ್ಬಿಡ್ತಾರೆ. ಅಂತ ಸಂದರ್ಭದಲ್ಲಿ ಅಂದ್ರೆ ಕೊರಿಯರ್ ತರೋದಕ್ಕೆ ಅದೇ ಬಸ್ಗೆ ಬಂದಿರ್ತಕ್ಕಂಥ ರಾಘವೇಂದ್ರ ಅವರ ಕೈಗೆ ಈ ಬ್ಯಾಗ್ ಅನ್ನ ಕೊಟ್ಟ ಹೋಗ್ತಾನೆ. ಅಂತ ಸಂದರ್ಭದಲ್ಲಿ ರಾಘವೇಂದ್ರ ಅವರು ಪ್ರಾಮಾಣಿಕತೆಯನ್ನ ಮೆರೆದಿರ್ತಕ್ಕಂಥದ್ದು. ಗಮನಿಸಬೇಕಾದಂತ ಅಂಶ ಏನು ಅಂತ ಹೇಳಿದ್ರೆ ಮಧುಮಲ, ಇಲ್ಲಿ 30 ಗ್ರಾಮ್ ಏನು ಮೌಲ್ಯದ 3 ಬಂಗಾರದ ಚೈನ್ಗಳಿದಾವೆ. ಹಾಗೆ 5 ಗ್ರಾಮ್ನ ಒಂದು ಜೊತೆ ಬಂಗಾರದ ಕಿವಿಯೋಲೆ ಕೂಡ ಇದೆ. ಲಕ್ಷಾಂತರ ಬೆಲೆ ಬಾಳ್ತಕ್ಕಂತ ಈ ಬಂಗಾರದ ಆಭರಣಗಳ ಬ್ಯಾಗ್ ಅನ್ನ ಏನು ಆ ಒಂದು ವ್ಯಕ್ತಿ ತಗೋತಾನೆ, ರಾಘವೇಂದ್ರ ಅಂತಕ್ಕಂಥ ವ್ಯಕ್ತಿ ತಗೊಳ್ತಾನೆ. ತಗೊಂಡಂತ ನಂತರ ಈತ ಮರೆತು ಹೋಗ್ಬಿಟ್ಟಿರ್ತಕ್ಕಂಥ ಮುದುಕಪ್ಪ ಅಂತಕ್ಕಂಥವ್ರು ಮರೆತು ಹೋಗ್ಬಿಟ್ಟಿರ್ತಾರೆ ಹೇಳುದು. ಆಗ ಆತ ಪ್ರಾಮಾಣಿಕವಾಗಿ SP ಕಚೇರಿಗೆ ಬರ್ತಾರೆ. ಬಂದುಬಿಟ್ಟು ಆ ಎಲ್ಲ ಬಂಗಾರದ ಒಡವೆಗಳನ್ನ ಮತ್ತು ಬಂಗಾರದ ಕಿವಿಯೋಲೆಗಳನ್ನ ಲಕ್ಷಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಆಭರಣಗಳನ್ನ ಪೊಲೀಸರಿಗೆ ಕೊಟ್ಬಿಟ್ಟು ಇದನ್ನ ನೀವು ವಾರಸುದಾರರಿಗೆ ತಲುಪಿಸ್ಬೇಕು ಅನ್ನುವಂಥದ್ದು ಕೂಡ ಒಂದು ಮಾತನ್ನು ಕೂಡ ಹೇಳ್ತಾರೆ. ಇಂತಹ ಪ್ರಾಮಾಣಿಕತೆಯನ್ನ ಮೆರೆದಿರ್ತಕ್ಕಂಥ ರಾಘವೇಂದ್ರ ಅವರಿಗೆ ಪೊಲೀಸ್ ಇಲಾಖೆ ಕೂಡ ಮೆಚ್ಚುಗೆಯನ್ನು ಕೂಡ ಸೂಚಿಸುತ್ತೆ, ಅವರಿಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸುತ್ತೆ. ಈಗ ಅಂತಹ ಸಂದರ್ಭದಲ್ಲಿ ASP ಸಲೀಂ ಪಾಷಾ ಅವರು ಕೂಡ ಒಂದು ಮಾತನ್ನು ಕೂಡ ಹೇಳ್ತಾರೆ. 100ರಲ್ಲಿ ಒಬ್ರು ಇಂಥ ಪ್ರಾಮಾಣಿಕರು ಸಿಗ್ತಾರೆ ಅಂತದ್ರಲ್ಲಿ ತಾವು ಲಕ್ಷಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಬ್ಯಾಗ್ ಕೊಟ್ಟರು ಕೂಡ ಅದನ್ನ ದುರ್ಬಳಕೆ ಮಾಡ್ಕೊಳ್ಳದೆ ನೇರವಾಗಿ ತಾವು ಪೊಲೀಸ್ ಇಲಾಖೆಗೆ ತಂದು ಒಪ್ಪಿದ್ರಿ. ಹಾಗಾಗಿ ನಿಮ್ಮ ಪ್ರಾಮಾಣಿಕತೆಗೆ ನಾವು ಮೆಚ್ಚುಗೆಯನ್ನ ಸೂಚಿಸ್ತೇವೆ ಅನ್ನುವಂಥದ್ದು ಕೂಡ ವಿಜಯನಗರ ಜಿಲ್ಲಾ ಪೊಲೀಸ್ನವರು ಕೂಡ ಒಂದು ಮೆಚ್ಚುಗೆಯನ್ನು ಸೂಚಿಸ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಪ್ರಕರಣವನ್ನ ನೋಡೋದಾದ್ರೆ ಮೊದಲ ಪ್ರಾಮಾಣಿಕತೆ ಅನ್ನುವಂಥದ್ದು ಈ ಪ್ರಾಮಾಣಿಕತೆಯಿಂದ ಯಾರು ಯಾವ ಕೆಲಸವನ್ನ ಮಾಡ್ತಾರೆ ಅದು ಅವರನ್ನ ಕಾಪಾಡುತ್ತೆ ಅನ್ನೋದಕ್ಕೆ ಇಲ್ಲೊಂದು ಬೆಸ್ಟ್ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು ಮಧುಮಲ. ಎಸ್, ಥ್ಯಾಂಕ್ ಯು ಮಂಜುನಾಥ್ ಹಿರೇಮಠ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸರ್ ನೋಡಿ ಸರ್, ಎಲ್ಲರೂ ಕೈ ಹಿಡ್ಕೊಡ್ರಿ ಒಂದು ನಿಮಿಷ. ಹಂಗೆ ರೀ, ರೆಡಿ ಸರ್ ನೋಡಿ ಸರ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162.
GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.